ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿದ್ದು ಗಿರೀಶ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತಿನ ಕಾನ್ಸೆಪ್ಟ್ ಬಂದು 6 ತಿಂಗಳವರೆಗೆ ಮಕ್ಕಳಿಗೆ ನೀರು ಕೊಡಬೇಕಾ ಕೊಡಬಾರ್ದ, ಒಂದು ಮಗುವಿಗೆ ನೀರನ್ನು ಯಾವಾಗ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು, ಮತ್ತು ಎಷ್ಟು ಕೊಡಬೇಕು, ಯಾವ ರೀತಿಯಾಗಿ ಮಗುವಿಗೆ ನೀರನ್ನು ಕುಡಿಸೋದಕ್ಕೆ ಸ್ಟಾರ್ಟ್ ಮಾಡಬೇಕು ಅನ್ನುವಂತಹ ಕಾನ್ಸೆಪ್ಟನ್ನ ತೊಗೊಂಡಿದ್ದೀನಿ. ಈ ಕಾನ್ಸೆಪ್ಟಲ್ಲಿ ಮುಖ್ಯವಾಗಿ ಏನಂದರೆ, ಹುಟ್ಟಿದ ಮಗುವಿಂದ 6 ತಿಂಗಳವರೆಗೆ ತಾಯಿಯೇ ಎದೆ ಹಾಲೇ ಕೊಡಬೇಕು, ಬೇರೆ ಏನೂ ಕೊಡೋಂಗಿಲ್ಲ ಅಂತಾರೆ. ಬಟ್ ತುಂಬ ಜನರಲ್ಲಿ ಇವಾಗ ಬೇಸಿಗೆಗಾಲ ಇದ್ದಿದ್ದರಿಂದ ತುಂಬ ಜನರಲ್ಲಿ ಬಂದಂತಹ ಕ್ವಶನ್ ಏನಂದರೆ, ತುಂಬ ಬೇಸಿಗೆ ಇದೆ ಮೇಡಮ್, ಸ್ವಲ್ಪ ನೀರು ಕೊಡ್ಬೋದಲ್ಲ, ಮಗು ನಾಯಿಗೆಲ್ಲ ಒಣಗ್ತಾ ಇದೆ, ತುಟಿಯೆಲ್ಲ ಒಣಗ್ದಂಗೆ ಆಗ್ತಾ ಇದೆ, ತುಂಬ ಕಿರಿಕಿರಿ ಮಾಡ್ತಾ ಇದೆ, ಮೋಷನ್ ಕರೆಕ್ಟಾಗಿ ಮಾಡ್ತಾ ಇಲ್ಲ, ಒಂದು 4 ದಿನ 5 ದಿನಕ್ಕೊಂದ್ಸಲ ಮಾಡ್ತಿದೆ, ಕೆಲವೊಂದ್ಸಲ ಒಂದು ವಾರ ಆದರೂ ಮೋಷನ್ನೇ ಪಾಸ್ ಮಾಡಲ್ಲ. ಸೊ ಆ ಟೈಮಲ್ಲಿ ಸ್ವಲ್ಪ ಬಿಸಿನೀರು ಕೊಡ್ಬೋದಲ್ಲ, ಬಿಸಿನೀರು ಕೊಟ್ಟರೆ ಮೋಷನ್ ಹೋಗುತ್ತೇನೋ, ಕಿರಿಕಿರಿ ಕಡಿಮೆ ಮಾಡುತ್ತೇನೋ, ಈ ಥರ ಎಲ್ಲ ಮನೆಯಲ್ಲೂ ಕೂಡ ಅನುಮಾನಗಳು ಬಂದಿರುತ್ತೆ. 4 ತಿಂಗಳು ಕೊಟ್ಬಿಡ್ಬೋದು, ಏನಾಗಲ್ಲ ನೀರನ್ನ, ಅಥವಾ 2 ತಿಂಗಳು ತುಂಬಿದೆ 1 ಸ್ಪೂನ್ ಕೊಟ್ಟರೆ ಏನಾಗುತ್ತೆ, ಮಗು ತುಂಬ ಕಿರಿಕಿರಿ ಮಾಡ್ತಾ ಇದೆ, ಈ ಥರ ಎಲ್ಲ ತಾಯಂದ್ರ ಮನಸ್ಸಲ್ಲಿ ಅಥವಾ ಬೇರೆಯವರು ಕೂಡ ಹೇಳಿರ್ತಾರೆ. ಹೇಳದ್ಮೇಲೆ ತಾಯಿ ಮೇಲೆ ಇಂಪ್ಯಾಕ್ಟ್ ಆಗುವಂತಹ ಸಿಚುವೇಶನ್ ಕೂಡ ಇರುತ್ತೆ. ಸೊ ಈ ಕಾನ್ಸೆಪ್ಟ್ ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರನ ನೀಡುತ್ತೆ. ಮೊದಲನೇದಾಗಿ ಯಾವಾಗ ನೀರನ್ನು ಕೊಡೋದಕ್ಕೆ ಶುರು ಮಾಡಬೇಕು ಅಂದರೆ, 6 ತಿಂಗಳು ತುಂಬುವವರೆಗೂ ಮೇಲ್ಗಡೆ ಆಹಾರ ಕೊಡೋದಿಲ್ಲ, ಮತ್ತು ನೀರನ್ನು ಕೂಡ ಕೊಡೋವಾಗಿಲ್ಲ. ಎದೆ ಹಾಲಲ್ಲೇ ಮಗುವಿಗೆ ಬೇಕಾದಂತಹ ನೀರಿನ ಅಂಶ ಇರ್ಬೋದು, ಪೌಷ್ಟಿಕಾಂಶ ಇರ್ಬೋದು, ಎಲ್ಲದೂ ಕೂಡ ಸಿಗ್ತಾ ಇರುತ್ತೆ. ಸೊ ಆದ್ದರಿಂದ ತಾಯಿಯ ಎದೆ ಹಾಲನ್ನು ಬಿಟ್ಟು ಮೇಲಿನ ನೀರನ್ನು ಕೊಡುವಂಥ ಅವಶ್ಯಕತೆ ಇಲ್ಲ. ಯಾವಾಗ ನೀರು ಅಥವಾ ಬೇರೆ ಏನೋ ಕೊಡಬೇಕಾಗಿರುತ್ತೆ ಮಗುಗೆ ಅಂದರೆ, ಮಗುವಿನ ಯೂರಿನ್ ಕೌಂಟ್ ಸರಿ ಬರ್ತಾ ಇಲ್ಲ, ತುಂಬ ಕಿರಿಕಿರಿ ಮಾಡ್ತಾ ಇದೆ ಮಗು ಅಂದಾಗ ಮಾತ್ರನೇ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಡಾಕ್ಟರ್ ಫಾರ್ಮುಲಾ ಮಿಲ್ಕ್ ಏನಾರ ಸಜೆಸ್ಟ್ ಮಾಡಿದರೆ ಫಾರ್ಮುಲಾ ಮಿಲ್ಕ್, ಡಾಕ್ಟರ್ ಏನು ಟ್ರೀಟ್ಮೆಂಟ್ ಹೇಳ್ತಾರೆ ಅದನ್ನು ನೀವು ಮಾಡಬೇಕಾಗುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ದಿನಕ್ಕೆ 2ರಿಂದ 3 ಸಲ ಮಾತ್ರ ಮಗು ಯೂರಿನ್ ಪಾಸ್ ಮಾಡ್ತಾ ಇರುತ್ತೆ, ಮಗುಗೆ ಹಾಲು ಸಾಕಾಗ್ತಾ ಇರಲ್ಲ, ಗೊತ್ತಾಗಲ್ಲ, ಅಥವಾ ಬೇರೆ ಏನೋ ತಾಯಿಯಲ್ಲಿ ಕೂಡ ಹೆಲ್ತ್ ಇಶ್ಯೂಸ್ ಇದೆಯೇನೋ, ಹಾಲು ಪ್ರೊಡಕ್ಷನ್ ಕರೆಕ್ಟಾಗಿ ಆಗ್ತಾ ಇದೆಯೋ ಇಲ್ಲೋ ಏನೂ ಗೊತ್ತಾಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಯೂರಿನ್ ಕೌಂಟ್ ಸರಿ ಇಲ್ಲ, ಮಗು ನಿದ್ದೆ ಕರೆಕ್ಟಾಗಿ ಮಾಡ್ತಾ ಇಲ್ಲ, ತುಂಬ ಕಿರಿಕಿರಿ ಮಾಡ್ತಾ ಇದೆ, ಈ 3 ಸಿಚುವೇಶನ್ ಇದ್ದಾಗ ಮಾತ್ರ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಡಾಕ್ಟರ್ ಏನನ್ನ ಸಜೆಸ್ಟ್ ಮಾಡ್ತಾರಲ್ಲ ಅದನ್ನು ನೀವು ಮಾಡ್ಬೋದು. ಅದನ್ನು ಬಿಟ್ಟು ನೀವು ಅಯ್ಯೋ ಮಗು ತುಂಬ ಆಳ್ತಾ ಇದೆ, ಎದೆ ಹಾಲು ಸಾಕಾಗ್ತಿಲ್ವೇನೋ ಅಂತ ಹೇಳಿ ನೀವೇನೇ ನೀರು ಕುಡಿಸುವಂತಹ ಪ್ರಯತ್ನ ಮಾಡಬೇಡಿ. ಯೂರಿನ್ ಕೌಂಟ್ ಕರೆಕ್ಟಾಗಿದೆ ಅಂದಮೇಲೆ ನಿಮ್ಮ ಮಗುವಿಗೆ ಹಾಲು ಸಾಕಾಗ್ತದೆ, ಹೊಟ್ಟೆ ತುಂಬ್ತಾ ಇದೆ ಅಂತಲೇ ಅರ್ಥ. ಇನ್ನು ಬಂದು ಮೋಷನ್ ಪಾಸ್ ಮಾಡ್ತಾ ಇಲ್ಲ ಅನ್ನೋದಾದರೆ, ಎದೆ ಹಾಲು ಕುಡಿಯೋ ಮಕ್ಕಳು 1 ವಾರಕ್ಕೊಮ್ಮೆ ಕೂಡ ಮೋಷನ್ ಪಾಸ್ ಮಾಡ್ತಾರೆ, ದಿನ ಮಾಡಬೇಕು ಅನ್ನೋಂತಹ ನೆಸೆಸಿಟಿ ಇಲ್ಲ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಇಫ್ ಇನ್ ಕೇಸ್ ನೀವೇನಾದರೂ ಫಾರ್ಮುಲಾ ಮಿಲ್ಕ್ನ ಕೊಡ್ತಾ ಇದ್ದೀರಾ ಅಂತ ಆದರೆ, ಫಾರ್ಮುಲಾ ಮಿಲ್ಕ್ ಕುಡಿಯುವಂತಹ ಮಕ್ಕಳು 3ರಿಂದ 4 ದಿನದಲ್ಲಿ ಒಮ್ಮೆ ಪಾಸ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಆವಾಗ ಕೂಡ ನೀವು ಟೆನ್ಷನ್ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇರೋದಿಲ್ಲ. ಇನ್ನು ಫಾರ್ಮುಲಾ ಮಿಲ್ಕ್ ಕುಡಿಸ್ತಾ ಇದ್ದೀನಿ, ಇವಾಗ ತುಂಬ ಸೆಕೆ ಇದೆ, ಸೊ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಬಿಟ್ಟು ಕುಡಿಸೋಣ, ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳು ಮಾಡಿ ಕುಡಿಸೋಣ, ಮಗುಗೆ ನೀರಿನ ಅಂಶ ಸಿಕ್ಕತ್ತೆ ಅನ್ನೋ ಥರ ಮಾಡ್ತಾಯಿದ್ರೆ, ಅದರಿಂದ ನಿಮಗೆ ಸಿಕ್ಕುವಂತಹ ಒಂದೇ ರಿಸಲ್ಟ್ ಏನಂದರೆ ಮಗುವಿನ ವೆಯ್ಟ್ ಲಾಸ್. ನೀವು ನೀರನ್ನ ಕೊಡ್ತಾ ಇದ್ದೀರಾ ಅಂದರೆ, ಮಗು ಒಂದ್ಸಲಗೆ ಸ್ವಲ್ಪ ಹಾಲು ಕುಡಿತಾ ಇದೆ ಅನ್ನೋದಾದರೆ, ಒಂದು ಕಪ್ಗಿಂತ ಸ್ವಲ್ಪ ಕಡಿಮೆ ಕುಡಿತಾ ಇದೆ ಹಾಲು ಅನ್ನೋದಾದರೆ, ನೀವು ನೀರು ಕೊಟ್ಟಾಗ ಏನಾಗುತ್ತೆ, ಮಗು ಹಾಲು ಕುಡಿಯುವಂತಹ ಪ್ರಮಾಣ ಕಡಿಮೆ ಆಗುತ್ತೆ. ನೀರಲ್ಲಿ ಯಾವುದೇ ರೀತಿಯಾದಂತಹ ಪೋಷಕಾಂಶಗಳು ಮಗುಗೆ ವೆಯ್ಟ್ ಗೇನ್ಗೆ ಸಿಕ್ಕೋದಿಲ್ಲ. ಆ ಟೈಮಲ್ಲಿ ಏನಾಗುತ್ತೆ, ಮಗು ವೆಯ್ಟ್ ಲಾಸ್ ಆಗೋದಕ್ಕೆ ಶುರು ಆಗುತ್ತೆ. ನೀವು ಎದೆ ಹಾಲಲ್ಲೇ 80ರಿಂದ 87% ನೀರಿರೋದ್ರಿಂದ, ಆ ಎದೆ ಹಾಲು ಕುಡಿದ್ರೇ ಮಗುಗೆ ಎಲ್ಲ ರೀತಿಯಾದಂಥ ಪೋಷಕಾಂಶ ಸಿಕ್ಕತ್ತೆ, ಮತ್ತು ವೆಯ್ಟ್ ಗೇನ್ ಕೂಡ ಆಗುವಂತಹ ಚಾನ್ಸಸ್ ಇರುತ್ತೆ. ಇನ್ನು ನೀವು ನೀರನ್ನು ಇಲ್ಲ ಮೇಡಮ್ ನಾನು ಕೊಡ್ತೀನಿ, ನನ್ನ ಮಗುಗೆ ಕೊಟ್ಟಿಲ್ಲ ಅಂದರೆ ಆಗೋದಿಲ್ಲ ಅನ್ನೋದಾದ್ರೆ, ನಾನು ಮೊದಲೇ ಹೇಳ್ದಂಗೆ, ಮೊದಲನೇದಾಗಿ ಮಗುಗೆ ವೆಯ್ಟ್ ಲಾಸ್ ಆಗೋದಕ್ಕೆ ಶುರು ಆಗುತ್ತೆ. ಮಗು ದೇಹದಲ್ಲಿ ಸೋಡಿಯಂ ಕಂಟೆಂಟ್ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ಮಗುಗೆ ನೀರು ಕುಡಿಸಿದಾಗ ಮಗು ಹಾಲು ಕುಡಿಯೋದು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕಂದರೆ ಮೇಲ್ಗಡೆ ಏನೋ ಹೊಟ್ಟೆ ತುಂಬ್ತಾ ಇದೆಯಲ್ಲ ಕಾರಣದಿಂದ ಏನಾಗುತ್ತೆ, ಮಗು ಹಾಲು ಕುಡಿಯೋದನ್ನು ಕೂಡ ಕಡಿಮೆ ಮಾಡುತ್ತೆ. ಹಾಲು ಕುಡಿಯೋದು ಕಮ್ಮಿ ಆಗ್ತಿದ್ದಂಗೆ ತಾಯಿಯ ಎದೆ ಹಾಲು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಹೀಗಾಗಿ ಮಗುವಿನ ವೆಯ್ಟ್ ಲಾಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ನೀವು 6 ತಿಂಗಳು ತುಂಬೋದಕ್ಕಿಂತ ಮುಂಚೆನೇ ನೀರು ಕೊಡ್ತಿದ್ದೀರಾ, ಅಥವಾ ಮಗುವಿನ ಯೂರಿನ್ ಕೌಂಟ್ ಎಲ್ಲ ಕಮ್ಮಿ ಇದೆ ಅನ್ನೋದಾದರೆ, ದಯವಿಟ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಆಮೇಲೆ ನೆಕ್ಸ್ಟ್ ನೀವೇನು ಡಿಸೈಡ್ ಮಾಡಬೇಕೋ ಅದನ್ನು ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬಂದು ಯಾವಾಗಿಂದ ನೀರನ್ನ ಕೊಡ್ಬೋದು ಮೇಡಮ್ ಅನ್ನೋದಾದರೆ, 6 ತಿಂಗಳು ತುಂಬಿದ್ಮೇಲೆ ನೀವು ಸಾಲಿಡ್ ಫುಡ್ನ ಸ್ಟಾರ್ಟ್ ಮಾಡ್ತೀರಾ. ಸಾಲಿಡ್ ಫುಡ್ ತಿಂದ ಮೇಲೆ ಮಧ್ಯದಲ್ಲಿ 1 ಸ್ಪೂನ್ ಅಥವಾ 2 ಸ್ಪೂನ್ ಮಗುಗೆ ಬಲ್ಲುವಂತ ಮಾಡಿ ಕುಡಿಸುವಂತಹ ಅವಶ್ಯಕತೆ ಇರೋದಿಲ್ಲ. 1ರಿಂದ 2 ಸ್ಪೂನ್ 3 ಟೈಮ್ ಊಟ ಕೊಡ್ತಿದ್ದೀರಾ ಅಂದರೆ 2 ಟೈಮ್ ಊಟ ಕೊಡ್ತೀರಾ. ಯಾವಾಗ ಊಟ ಕೊಡ್ತೀರಾ ಆವಾಗ 1 ಸ್ಪೂನ್ ನೀರು ಕೊಟ್ಟರೆ ಆಗುತ್ತೆ. ಒಂದು ಸಣ್ಣ ಟೀ ಗ್ಲಾಸಲ್ಲಿ 1/4 ಭಾಗ ನೀರು ಇಡೀ ದಿನದಲ್ಲಿ ಅಷ್ಟು ಕುಡಿದ್ರೆ ಸಾಕು. ಮಗು 1 ಗ್ಲಾಸ್ ಫುಲ್ ಕುಡಿಬೇಕು ಅಥವಾ ಇಷ್ಟೇ ಕುಡಿಬೇಕು ಅನ್ನೋ ಥರ ಮೆಜರ್ಮೆಂಟ್ ಇಟ್ಕೋಬೇಡಿ. 1 ವರ್ಷ ತುಂಬುವವರೆಗೂ
ತಾಯಿಯ ಎದೆ ಹಾಲು ಕುಡಿತಾ ಇರುತ್ತೆ ಮಗು. ಸೊ ನೀರಿನ ಅವಶ್ಯಕತೆ ಇರೋದಿಲ್ಲ. ಊಟದ ಮಧ್ಯ ಒಂದು 9 ತಿಂಗಳು ತುಂಬಿದ ಮೇಲೆ ಒಂದು ಟೀ ಕಪ್ಪಲ್ಲಿ ಒಂದು ಅರ್ಧ ಅಥವಾ ಟೀ ಕಪ್ ಫುಲ್ ಆದರೆ ಮಗು ಕುಡಿದ್ರೆ ಇಷ್ಟಪಟ್ಟು 1 ವರ್ಷ ತುಂಬಿದ ಮೇಲೆ ಮಗು ಯಾವಾಗ ನೀರನ್ನು ಕೇಳುತ್ತಲ್ಲ ಆವಾಗ ಕುಡಿಸಿದ್ರೆ ಸಾಕಾಗುತ್ತೆ. ನೀವು ಯಾವ ಟೈಮಲ್ಲಿ ಮಗುಗೆ ನೀರನ್ನ ಪದೇ ನೀವೇ ನೆನ್ಪು ಮಾಡಿ ಕುಡಿಸ್ಬೇಕು ಅನ್ನೋದಾದರೆ, ಮಗುಗೆ ಯೂರಿನ್ ಕೌಂಟ್ಸ್ ಕಮ್ಮಿ ಇದೆ ಅಥವಾ ಯೂರಿನ್ ಕಲರ್ ಏನಾಗ್ತಾಯಿದೆ ಎಲ್ಲೋ ಕಲರ್ ಬರ್ತಾ ಇದೆ ಅಥವಾ ಸ್ವಲ್ಪ ಡಾರ್ಕ್ ಎಲ್ಲೋ ಬರ್ತಾ ಇದೆ, ಸ್ಮೆಲ್ ಬರ್ತಾ ಇದೆ ಅನ್ನೋದಾದರೆ ನೀವು ಗಂಟೆಗೊಂದ್ಸಲ ಅಥವಾ ಅರ್ಧ ಗಂಟೆಗೊಂದ್ಸಲ 1 ಸ್ಪೂನಷ್ಟು ಮಗುಗೆ ಕುಡಿಸ್ತಾ ಬಂದರೆ ಯೂರಿನ್ ಕೌಂಟ್ಸ್ ಜಾಸ್ತಿ ಆಗುತ್ತೆ. ಯಾವ ಟೈಮಲ್ಲಿ 1 ವರ್ಷ ತುಂಬಿದ ಮೇಲೆ ನೀವು ಮಗುಗೆ ಈ ರೀತಿ ನೀರನ್ನು ಆಫರ್ ಮಾಡ್ಬೋದು. ಇನ್ನು ಯಾವ ರೀತಿ ನೀರನ್ನ ಕುಡಿಸೋದನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋದಾದರೆ, ಮೊದಲನೇದಾಗಿ ಸಿಪ್ಪರ್ ಬಾಟಲ್ಸ್ನ ದಯವಿಟ್ಟು ಬಳಸಬೇಡಿ. ನಿಪ್ಪಲ್ ಬಾಟಲ್ಸ್ ಏನು ಬರುತ್ತಲ್ಲ ಅದರಿಂದ ಮಗುವಿನ ಅಲ್ಲಿ ಏನಿರುತ್ತಲ್ಲ ಅದು ಸೊಟ್ಟಪಟ ಆಗುವಂತಹ ಚಾನ್ಸಸ್ ಇರುತ್ತೆ. ಉಬ್ಬಲ್ಲಾಗೋದು ಆ ಥರ ಎಲ್ಲ ಚಾನ್ಸಸ್ ಇರೋದ್ರಿಂದ ಅದನ್ನು ಬಳಸಬೇಡಿ. ಸ್ಪೂನಲ್ಲಿ ಕುಡಿಸಿ, ನೀವು ಆರಾಮಾಗಿ ಸ್ಪೂನಲ್ಲಿ ಕುಡಿಯುತ್ತೆ, ಇಲ್ಲ ಓಪನ್ ಕಪ್ಪಲ್ಲಿ ಕುಡಿಸಿ, ಇಲ್ಲಾಂದರೆ ಸಿಪ್ಪರ್ ಅಂತ ಬರುತ್ತಲ್ಲ, ಹೋಲ್ ಮಾಡಿರ್ತಾರೆ ಪೈಪಿಂದ ಎಳ್ಕೊಂಡು ಕುಡಿಯೋದು, ಆ ಥರದ್ರಲ್ಲಿ ಕುಡಿಸಿ. ಇಲ್ಲ ಅಂದರೆ ಬೆಸ್ಟ್ ಏನಾದರೆ ನೀವು ಮಗುಗೆ ಎನ್ಕರೇಜ್ ಮಾಡ್ತಿದ್ದಾರೆ ಅವಾಗಿನ್ನೂ ಇನ್ನೂ ಗುಟುಕ್ಸ್ಕೊಳಕ್ಕೆ ಬರ್ತಾ ಇಲ್ಲ ಮಗುಗೆ ಅನ್ನೋದಾದರೆ, ಔಷಧಿ ಹಾಕೋದ್ರಲ್ಲಿ ಸ್ವಲ್ಪ ತೊಗೊಳ್ಳಿ 1-2 ಡ್ರಾಪ್ಸ್ ಅನಗಿಸಿ. ಇದರಿಂದ ಕೂಡ ಮಗುಗೆ ಎನ್ಕರೇಜ್ ಮಾಡ್ಬೋದು. ಮಗು 1 ವರ್ಷ ತುಂಬಿದ್ರೆ ನೀರೇ ಕುಡಿತಿಲ್ಲ, ಅಟ್ರಾಕ್ಟಿವ್ ಬಾಟಲ್ಸ್ ಇರ್ಬೋದು, ಗ್ಲಾಸ್ ಇರ್ಬೋದು, ಲೋಟಗಳಿರ್ಬೋದು, ಇದನ್ನೆಲ್ಲ ಕೊಟ್ಟು ಮಗುಗೆ ನೀರಿನಲ್ಲಿ ಅಟ್ರಾಕ್ಷನ್ನ ಬರೆಸಿ ಕುಡಿಸೋದಕ್ಕೆ ನೀವು ಪ್ರಯತ್ನನ ಮಾಡ್ಬೋದು. ಇಲ್ಲ ಅಂದರೆ 1 ಗಂಟೆಗೊಂದ್ಸಲ ನೀವೇ ಕುಡಿಸೋದಕ್ಕೆ ಪ್ರಯತ್ನ ಮಾಡಿ. ಅದು ಯಾವಾಗ ಯೂರಿನ್ ಕೌಂಟ್ಸ್ ಏನಾದರೂ ಕಮ್ಮಿ ಬರ್ತಿದೆ ಅನ್ನೋ ಟೈಮಲ್ಲಿ. ಇಲ್ಲಾಂದರೆ ಮಗು ಎಷ್ಟು ಕುಡಿಯುತ್ತೆ ಅಷ್ಟು ಸಾಕಾಗತ್ತೆ ಮಗುಗೆ. ಇನ್ನು ನೆಕ್ಸ್ಟ್ ಬಂದು ನೀವು ಯಾವ ನೀರನ್ನು ಕುಡಿಸ್ಬೇಕು ಅನ್ನೋಂತಹ ಪ್ರಶ್ನೆ ಬರುತ್ತೆ. ಮೇಡಮ್ ಕುದಿಸಿದ ನೀರು ಕೊಡಲಾ ಇಲ್ಲ ಮಾಮೂಲಿ ನೀರು ಕೊಡಲಾ ಅಂತ ಕೇಳ್ಬೋದು. ಕುದಿಸಿ ಆರಿಸಿದ ನೀರು 1 ವರ್ಷದವರೆಗೆ ಕಂಪಲ್ಸರಿಯಾಗಿ ಕುಡಿ. 1 ವರ್ಷ ತುಂಬಿದ ಮೇಲೆ ನಿಮ್ಮ ಫಿಲ್ಟರ್ ಏನಾದ್ರು ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂದರೆ RO ಮೇಲೆ ನಿಮಗೆ ಗ್ಯಾರಂಟಿ ಇದೆ, ನಮ್ಮದು ಚೆನ್ನಾಗಿದೆ, ಒಳ್ಳೆ ಬ್ರ್ಯಾಂಡ್ RO ಅನ್ನೋದಾದರೆ ಖಂಡಿತವಾಗ್ಲೂ ಅದರ ನೀರನ್ನು ಹಾಗೇ ಕುಡಿಸ್ಬೋದು ನೀವು. ಇಲ್ಲ ನಮ್ಮದು ಫಿಲ್ಟರ್ ಚೆನ್ನಾಗಿಲ್ಲ, ನಮ್ಮ ಮನೇಲಿರೋ ಫಿಲ್ಟರು ಸ್ವಲ್ಪ ಕಸಿ ಇದೆ ಅದರಲ್ಲಿ ಅನ್ನೋದಾದರೆ ಬಿಸಿನೀರನ್ನೇ ಕುದಿಸಿ ಆರಿಸಿ ನೀರು ಕೊಡೋದು ಒಳ್ಳೆಯದು. ಯಾಕಂದರೆ ಮಕ್ಕಳ ವಿಚಾರದಲ್ಲಿ ಯಾವುದಕ್ಕೂ ರಿಸ್ಕ್ ತೊಗೊಳೋದಕ್ಕಾಗೋದಿಲ್ಲ. ಹಾಗಾಗಿ ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.